ಕೆಎಂಕೆ ಟ್ರಸ್ಟ್ ಅವರೊಂದು ತೊಂದರೆ ಕೊಟ್ಟಿರೋದ್ರಿಂದ ಅವರು ನೋವುಪಟ್ಟು ಇವತ್ತು ಜೈಗೆ ಆಗ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿ ಎಲ್ಲರನ್ನೂ ಅವರಿಗೆ ಜೆಡಿಎಸ್ ಪಕ್ಷಕ್ಕೆ ಬರ್ತಾ ಇರೋದಕ್ಕೆ ಸ್ವಾಗತ ಕೋರಿ ಎಲ್ಲರೂ ಒಂದು ಚಪ್ಪಾಳೆ ಹೊಡಿಬೇಕು ಅಂತ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿರೋದ್ರಿಂದ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀರಿ. ಹೃತ್ಪೂರ್ವಕ ಧನ್ಯವಾದಗಳು. ಅವ್ರಿಗೆ ಅವರು ಇವತ್ತು ಎಸ್ ಬಣ್ಣವನ್ನು ತೊಟ್ಟು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಊರ್ಮಕ್ಕಳಿ ಗೋಪಿ ಜೆಡಿಎಸ್ ಪಕ್ಷಕ್ಕೆ ಅವರಿಗೆ ಸ್ವಾಗತ ಕೋರ್ತಾ ಇದ್ದೀವಿ. ಮುನಿರಾಜು ಜೆಡಿಎಸ್ ಪಕ್ಷವನ್ನು ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರುವ ಮುನಿರಾಜು ಅವರು ಜೆಡಿಎಸ್ ಪಕ್ಷದಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಿಲೀಪ್ ಅವರಿಗೆ ಹೃತ್ಪೂರ್ವಕದ ಸ್ವಾಗತ. ಇವತ್ತು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರು ಜೆಡಿಎಸ್ ಪಕ್ಷದ ಕಡೆಯಿಂದ ಹೃತ್ಪೂರ್ವಕವಾದ ಸ್ವಾಗತ. ವಾರ್ಡ್ನ ನವೀನ್ ಭಾಷಾ ಅವರು ಇವತ್ತು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರಿಗೆ ಜೆಡಿಎಸ್ ಪಕ್ಷದ ನಾಗ ಗೋಪ್ತರದ ಅಭಿಷೇಕ್ ಅವರಿಗೆ ಜೆಡಿಎಸ್ ಸ್ವಾಗತ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಜೆಡಿಎಸ್ ಪಕ್ಷದಿಂದ ಸ್ವಾಗತವನ್ನು ಎಲ್ಲರೂ ಚಪ್ಪಾಳೆಯಿಂದ ಅವರಿಗೆ ಸ್ವಾಗತವನ್ನು ಬಯಸಬೇಕು. ಅವ್ರಿಗೂ ಅಭಿನಂದನೆ ಸಲ್ಲಿಸಬೇಕಾಗಿ ಆಸನದಲ್ಲಿ ಎಲ್ಲರೂ ಕೂಡಬೇಕು ಅಂತ ಎಲ್ಲರ ಮನವಿ ಹಿಂದೆ ಹೋಗಿಲ್ಲ. ಅನ್ನಷ್ಟು ಯುವಕರು ನಮ್ಮ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರೋದು ನಮಗೆ ಹೆಮ್ಮೆ ಆಗ್ತಾ ಇದೆ. ಇವತ್ತಿಂದ ಜೆಡಿಎಸ್ ಪಕ್ಷಕ್ಕೆ ಪ್ರೆಸ್ ಅವರಿಗೆ ತುಂಬಾ ತರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಸೇರ್ಪಡೆಯಾದ ಪ್ರತಿಮೆ ಕೂತ್ಕೋಬೇಕಾಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಒಂದು ನೂತನವಾಗಿ ಆಯ್ಕೆ ಆಗಿರುವ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಮಾತಾಡಕ್ಕೆ ಸೇರ್ಪಡೆ ಆಗಿರುವ ಇವತ್ತು ಜೆಡಿಎಸ್ ಕೂಡ ಇದೆ. ದಯವಿಟ್ಟು ಎಲ್ಲರೂ ಸೇರ್ಪಡೆ ಕಾರ್ಯಕ್ರಮ ಸೇರ್ಪಡೆ ಆದ ನಂತರ ಅವರು ಕೂತ್ಕೋಬೇಕು. ಸನ್ಮಾನ್ಯ ಮಾತಾಡ್ತಿದೆ.
ಈ ಸೇರ್ಪಡೆ ಕಾರ್ಯಕ್ರಮ ಹಲವಾರು ಮನೆಗಳಿಂದ ಬಂದು ಸೇರ್ಪಡೆ ಆಗಿರುವ ಕಾರ್ಯಕ್ರಮಕ್ಕೆ ದಯವಿಟ್ಟು ಕಾರಣದಿಂದ ಅವ್ರ ಹೆಸರು ಕರೆಯೋದಕ್ಕೆ ಆಗ್ತಿಲ್ಲ. ಎಲ್ಲರೂ ವೇದಿಕೆ ಮುಂದೆ ಬಂದು ಅದರ ಮುಂಗಾಡಿ ಮನೋಜ್ ಸೇರ್ಪಡೆ ಆಗಿದ್ದಾರೆ. ಈ ಗೊತ್ತಿರೋಕ್ಕೆ ನಾನು ಕೆಲಸ ಮಾಡೋದು ಕೆಲವು ಹಲವಾರು ಕಾರಣಗಳಿಂದ ಕೇಂದ್ರ ಪ್ರಶ್ನೆ ತೊರೆದು JDS ಸೇರ್ಪಡೆ ಉದ್ದೇಶ ಜನಪ್ರಿಯ ನಾಯಕ ಜೆ.ಕೆ. ಕೃಷ್ಣಾರೆಡ್ಡಿ ಅಂತ ಏನೇ ಹೆಸರಿದ್ರು ಅವರು ನಿಜವಾಗ್ಲೂ ಜನಪ್ರಿಯ ನಾಯಕರಾಗಿದ್ದಾರೆ. ಹೇಳಿದ್ರೆ MCS ಸುಧಾಕರ್ ರೆಡ್ಡಿ ಅವರನ್ನ ಈ ಪೂಜದ ಮೇಲೆ ಊರೆಲ್ಲ ಸುತ್ತಾಡಿದ್ರು. ಎಷ್ಟೋ ವರ್ಷ ನನ್ನ ಬುದ್ಧಿ ಬಂದಾಗಿಂದ MCS ಮುಖಂಡರು ಕೆಲವರು ಇದ್ದಾರೆ. ಅವರು ತಂದೆ ಆಸ್ತಿ ಮಗನು ಮಾಡಿಕೊಳ್ಳೋದಕ್ಕೆ ತೊಂದರೆ ಕೊಡುವಂತ ವ್ಯಕ್ತಿಗಳಾಗಿದ್ದಾರೆ. ಅಂತ ಇದಕ್ಕೆ MCS ಅವರು ಏನು ಸಪೋರ್ಟ್ ಮಾಡ್ತಾ ಇದ್ದಾರೆ ಹೇಳೋದು ನಾವು ಗೊತ್ತಿಲ್ಲ. ಈ ಕಾಲದಲ್ಲಿ ತಂದೆ ಆಸ್ತಿ ಮಗನು ಮಾಡಿಕೊಳ್ಳೋಕೆ ತೊಂದರೆ ಕೊಡ್ತಾ ಇರುವಂತ ಬಲಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಆದರೆ ಇದೇ ನಮ್ಮ ನಾಯಕರಾದ ಜೆ.ಕೆ. ಕೃಷ್ಣಾರೆಡ್ಡಿಯನ್ನ ಜನಪ್ರಿಯ ನಾಯಕರು, ನಿಜವಾಗ್ಲೂ ಜನಪ್ರಿಯ ನಾಯಕರು. ನನಗೆ 35 ವರ್ಷದಿಂದ ಇರುವಂತಹ ಪ್ರಾಬ್ಲಮ್ನ ಒಂದೇ ಒಂದು ದಿನದಲ್ಲಿ ಸಾಲ್ವ್ ಮಾಡಿ ನನ್ನ ನೈತಿಕ ಈ ಕಾರ್ಯಕ್ರಮದಿಂದ ನಾನು ಹೇಳಲು ತುಂಬಾ ಖುಷಿ ಪಡುತ್ತಿದ್ದೆ. ಇಲ್ಲಿ ನಾವು ಏನು ಒಂದು ಯುವ ಸರ್ಪ ಅಂತ ಹೇಳ್ಬಿಟ್ಟು ಒಂದು ಯುವಕರ ತಂಡ ರಚನೆ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ, ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಚಿಂತಾಮಣಿಯಲ್ಲಿ ಆಯ್ತಾ ಯಾರು ಏನು ಏನಾಗಬೇಕು, ಯಾವ ನೀಡ್ ಏನು, ಯಾವ ನೀಡಿಂದ ನೀವು ಬಂದಿದ್ದೀರಾ, ಯಾವ ನೀಡಿಂದ ಬಂದಿದ್ದೀರಾ, ನೀವು ನಮ್ಮವರೇನ ಅಂತ ಕೇಳಿ MCS ಕೆಲಸ ಮಾಡ್ಕೊಳ್ತಾರೆ. ಅದೇ ಬಂದು ನಮ್ಮ ಮೆಚ್ಚಿನ ನಾಯಕರಾದಂತಹ ಕೃಷ್ಣಾರೆಡ್ಡಿ ಅವರು ಆ ತರ ಯಾವುದು ಇದ್ದೀರಾ ಅಪ್ಪ, ಯಾವ ಪಕ್ಷ ಆಗು ಈ ಪಕ್ಷ ಆಗು, ನಮ್ಮ ಪಕ್ಷ ಇಂಪಾರ್ಟೆಂಟ್ ಅಲ್ಲ, ಊರ್ ಕೆಲಸ ಇಂಪಾರ್ಟೆಂಟ್ ಅಂತ ಹೇಳಿ ಏಕೈಕ ನಾಯಕರು ನಮ್ಮ ಕೃಷ್ಣಾರೆಡ್ಡಿ ಅವರು. ಬಟ್ ಏನಂದ್ರೆ ಅವರು ಅದೇನೋ ಅಂತಾರಲ್ವಾ, ಏನೋ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ಇವತ್ತು ಆ ಉಪ್ಪು ತಿಂದವರು ನೀರು ಕುಡಿತಾ ಇದ್ದಾರೆ. ಅವತ್ತು ಅವ್ರಿಗೆ ಚಿಂತಾಮಣಿಯಲ್ಲಿ ಸ್ಥಾನಮಾನ ಕೊಡಬಾರ್ದು ಅಂತೇಳಿ ಅವ್ರಿಗೆ ಹಾಗೆ ನಾರ್ಮಲ್ ಆಗಿ ನಮ್ಮಂತ ಜನರಿಗಲ್ಲ, ಒಂದು ಶಾಸಕರಿಗೆ ಮನೆ ಕೂಡ ಕೊಡಬಾರ್ದು ಅಂತೇಳಿ ಅವ್ರಿಗೆ ಆ ಕಷ್ಟ ಕೊಟ್ಟು ಅವ್ರಿಗೊಂದು ಮನೆ ಬಾಡಿಗೆ ಸಿಕ್ಕಿರ ಮಾಡಬೇಕು ಅಂತೇಳಿ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ನಮ್ಮ ನಾಯಕರಿಗೆ ಅಂತೇಳಿ ಎಲ್ಲರಿಗೂ ಗೊತ್ತಿರೋ ವಿಷಯ ಇದು, ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಅಂತದ್ದು ನಾರ್ಮಲ್ ಜನರಿಗೆ ಯಾವ ತರ ಕಷ್ಟ ಕೊಟ್ಟಿರ್ತಾರೆ ಅಂತ ನಾವು ಬಾಯಿ ಬಿಟ್ಟು ಹೇಳುವಂತ ಅವಶ್ಯಕತೆ ಇಲ್ಲ. ನಮಗ್ ಬೇಕಾಗಿರೋದು ಚಿಂತಾಮಣಿ ನಗರ ಆಯ್ತಾ. ಚಿಂತಾಮಣಿ ಏನಿದೆಯೋ ನಮ್ಮ ಅಣ್ಣ ಕೈಯಲ್ಲಿ ಅದನ್ನ ಅಭಿವೃದ್ಧಿ ಮಾಡಿ ಚಿಂತಾಮಣಿ ಅನ್ನೋದನ್ನ ಒಂದು ಒಳ್ಳೆ ಸ್ಥಾನಮಾನಕ್ಕೆ ತಗೊಂಡೋಗ್ಬೇಕು ಅನ್ನೋದೇ ನಮ್ಮ ಯುವ ಸರ್ಪದ ಒಂದು ಉದ್ದೇಶ. ಅದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ, ನಾವು ಮಾಡ್ತೀವಿ. ಇವತ್ತೇನ್ ಸರ್ಪೇಡ್ ಆಗಿದೆಯೋ ನಮ್ಗೆ ಕಾಲಾವಕಾಶ ಕಮ್ಮಿ ಇತ್ತು. ನಮ್ಗೆ ಇಷ್ಟು ದಿನ ಒಂದು ಪಕ್ಷ ಅನ್ನೋದು ಇರ್ಲಿಲ್ಲ. ಯಾಕೆ ಅಂದ್ರೆ ನಾವು ಮಾಡಿದ್ರೆ ಆ ಪಕ್ಷ ಈ ಪಕ್ಷ ಯಾರೋ ಬರ್ತಾರೆ ಯಾರೋ ಹೋಗ್ತಾರೆ. ಎಲ್ಲರೂ ಏನಂದ್ರೆ ಆಶ್ವಾಸನೆ, ನಾನ್ ನೇಮ್ ನೇಮ್ ಅಂತ ಕೊಡ್ತೇವೆ ಅಂತ ಯಾರು ಬಂದೇನು ಮಾಡಲ್ಲ. ನಮ್ಗೆ ಎಲ್ಲರೂ ಇಲ್ಲಿಂದ ಬೆಂಗಳೂರಿಗೆ ಹೋಗೋರೆ, ಅಣ್ಣ ಇಲ್ಲಿ ಬಂದು ನಮ್ಗೋಸ್ಕರ ಇಲ್ಲಿ ಒಂದು ಭವನ ಕಟ್ಟಿ ಕಷ್ಟ ಸುಖ ಎಲ್ಲಾನು ಜನರ ಹತ್ರ ಜನರು ಅವ್ರವರೆಗೂ ಬರ್ಬೇಕು. ದೂರ ಬೇಡ ಅನ್ನೋ ಕಾರಣಕ್ಕೋಸ್ಕರ ಅಣ್ಣ ಇಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ.
ಮಾಡಿದ್ದಾರೆ. ಈ ಭವನ ಕಟ್ಟೋದಕ್ಕೆ ಅಣ್ಣ ಮಾಡಿರುವಂತಹ ನಮ್ಮೆಲ್ಲರ ಅನುಕೂಲಕ್ಕಾಗಿ ಅಣ್ಣ ಅನ್ನುವಂಥ ಧನ್ಯವಾದಗಳು. ಸೇರ್ಪಡೆ ಕಾರ್ಯಕ್ರಮ ಮುಂದಿನ ದಿನಮಾನಗಳಲ್ಲಿ ಇಡೀ ಚಿಂತಾಮಣಿ ವಿಧಾನಸಭಾವನ್ನ, ಇಡೀ ವಿಧಾನಸಭಾ ಕ್ಷೇತ್ರವನ್ನ ಯುವಕರ ಕ್ಷೇತ್ರವನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ನನ್ನ ಆತ್ಮೀಯರು, ಯುವ ನಾಯಕರಾದಂಥ ಶ್ರೀನಾಥ್ರವರೇ, ಅವರ ಜೊತೆಯಲ್ಲಿ ಅನೇಕ ಪಕ್ಷಗಳಿಂದ ಸೇರ್ಪಡೆ ಆಗ್ತಾ ಇರ್ತಕ್ಕಂಥ ನನ್ನ ಎಲ್ಲ ಯುವ ಮಿತ್ರರೇ, ಇವತ್ತಿನ ರಾಜಕೀಯದಲ್ಲಿ ಯುವಕರ ಪಾತ್ರ ಪ್ರಮುಖವಾದಂತ ಪಾತ್ರ. ಯುವಕರಿಗೆ ನಾಯಕತ್ವ ಕೊಡುವಂತ ಪಾತ್ರವನ್ನ ತಗೋಬೇಕಾದ್ರೆ ಇದುವರೆಗೂ ಈ ಕ್ಷೇತ್ರದಲ್ಲಿ 70 ವರ್ಷಗಳಿಂದ ನಾವು ನೋಡ್ಕೊಂಡು ಬಂದಿರ್ತಕ್ಕಂಥ, ನಮ್ಮ ಹಿರಿಯರು ನೋಡ್ಕೊಂಡು ಬಂದಿರ್ತಕ್ಕಂಥ ರಾಜಕಾರಣವನ್ನ ನಾವು ನೋಡಿದ್ದೇವೆ. ಒಂದು ವರ್ಗಕ್ಕೆ ಅಥವಾ ಒಂದು ಸಮಾಜಕ್ಕೆ ನಾಯಕತ್ವವನ್ನು ಕೊಡುವಂತ ಪರಿಸ್ಥಿತಿ ಇತ್ತು. ಇವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾಯಕತ್ವ ಯಾರೊಬ್ಬನ ಸತ್ತಲ್ಲ. ನಾಯಕತ್ವ ಅನ್ನೋದು ಅವನ ಗುಣದಲ್ಲಿ, ಅವನ ನಡಿಕೊಳ್ಳುವಂತ ನಡವಳಿಕೆಯಲ್ಲಿ ಕಂಡು ಅವರನ್ನ ಆಯ್ಕೆ ಮಾಡುವಂತ ಪರಿಸ್ಥಿತಿಯಲ್ಲಿ ಇವತ್ತು ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ನಾಯಕತ್ವವನ್ನ ನಿರ್ಮಾಣ ಮಾಡುವಂತ ಪ್ರಯತ್ನದಲ್ಲಿದ್ದಾರೆ. ಹಾಗಾಗಿ ಇವತ್ತು ಏನು ನೀವು ಯುವಕರು ಇವತ್ತು ಈ ಸೇರ್ಪಡೆ ಕಾರ್ಯಕ್ರಮ ಆಗ್ತದೆ, ಮುಂದಿನ ದಿನಮಾನಗಳಲ್ಲಿ ನಮ್ಮ ಜವಾಬ್ದಾರಿ ಕೇವಲ ಸೇರ್ಪಡೆ ಆಗಿದ್ದೀವಿ. ಈ ಸೇರ್ಪಡೆ ನಾವು ಜಾತ್ಯತೀತ ಜನತಾದಳದಲ್ಲಿ ಸೇರಿದ್ದೀವಿ, ನಮ್ಮ ಕೆಲಸ ಮುಗಿತು ಅನ್ನುವಂಥದ್ದು ಆಗಬಾರ್ದು. ನಮ್ಮಂತ ಯುವಕರು, ಪ್ರತಿಬಂಧ ಇರ್ತಕ್ಕಂಥ ಯುವಕರನ್ನ ಜೆಡಿಎಸ್ಗೆ ಯಾಕೆ ನಾವು ಕರ್ಕೊಂಡು ಬರಬೇಕು, ಜೆಡಿಎಸ್ ಉದ್ದೇಶ ಏನು, ಮುಂದಿನ 2023ಕ್ಕೆ ನಮ್ಮ ಗುರಿ ಏನು ಅನ್ನುವಂಥದ್ದು ಸಹ ನಾವು ತಿಳಿಸ್ಕೊಡ್ಬೇಕಾಗ್ತದೆ. ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರಿದ್ದಾಗ ಯುವಕರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು, ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು, ಮುಂದಿನ ದಿನಗಳಲ್ಲಿ 2023ಕ್ಕೆ ಈ ರಾಜ್ಯದಲ್ಲಿ ಕುಮಾರಣ್ಣನವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಯುವಕರ ಪಾತ್ರ ಅತಿ ಹೆಚ್ಚಿನ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರ್ತದೆ. ಹಾಗಾಗಿ ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಈ ಕ್ಷೇತ್ರದಲ್ಲಿ ಸರಳ ಸಜ್ಜನಿಕೆ ವ್ಯಕ್ತಿ, ನಮ್ಮೆಲ್ಲರ ನಾಯಕರು ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಮತ್ತೊಂದು ಸಾರಿ ಶಾಸಕರಾಗಬೇಕು. ನಾವು ನೋಡಿದ್ದೀವಿ, ಒಂದು ಸಾರಿ 2 ಸಾರಿ ಶಾಸಕರಾದ್ರೆ ಅವರ ವರ್ತನೆ, ಅವರ ಒಂದು ಆಡಂಬರ ಬೇರೆ ರೀತಿಯಲ್ಲಿ ಇರ್ತದೆ. ಆದ್ರೆ ಈ ಶಾಸಕರು ಸಾಮಾನ್ಯರಲ್ಲಿ ಸಾಮಾನ್ಯರು, ಜನಸಾಮಾನ್ಯರಲ್ಲಿ ಜನಸಾಮಾನ್ಯರು. ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಉಲ್ವಾಡಿಯವರು, ಯಾವ ಪಕ್ಷ ಅಂತ ಕೇಳಲ್ಲ, ಕೆಲಸ ಅಂತ ಬಂದಾಗ ನೀವು ಯಾವ ಪಕ್ಷ, ಹಿಂದಿನ ಚುನಾವಣೆಯಲ್ಲಿ ನೀವು ಯಾರು ವೋಟ್ ಹಾಕಿದ್ರಿ, ನೀವು ಯಾವ ಇದಕ್ಕೆ ಸೇರಿದ್ದೀರಿ ಅಂತ ಕೇಳಲ್ಲ. ಬಂದಾಗ ನಿನ್ನ ಕೆಲಸ ಏನು, ಕೂತ್ಕೋ ಅಂತ ಹೇಳಿ ಅವ್ರನ್ನ ಕೂರಿಸಿ ಅವ್ರ ಕೆಲಸ ಮಾಡಿಕೊಳ್ಳುವಂತ ಸರಳ ಸಜ್ಜನಿಕೆಯ ರಾಜಕಾರಣಿಯನ್ನ ನಾವು ಉಳಿಸ್ಕೊಳ್ಳುವಂತ ಜವಾಬ್ದಾರಿ ಪ್ರತಿಯೊಬ್ಬ ಯುವಕರಿಗೂ ಇದೆ, ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ. ಹಾಗಾಗಿ ಬರುವಂತ 2023 ನಮ್ಮ ನಾರಾಯಣಸ್ವಾಮಿ ಹೇಳ್ತಾ ಇದ್ರು, ಒಂದು ಬೂತನ್ನ ಲೀಡ್ ಮಾಡಬೇಕಾದ್ರೆ ಆ ಬೂತಲ್ಲಿ ಅತಿ ಹೆಚ್ಚು ಯುವಕರು ಇರಬೇಕು. ಆ ಯುವಕರು ಗೊತ್ತಿರ್ತಾರೆ ನಮ್ಮ ಊರಿಗೆ ಏನಾಗಬೇಕಾಗಿದೆ, ನಮ್ಮ ಪಂಚಾಯತಿಗೆ ಏನ್ ಕೆಲಸ ಆಗ್ಬೇಕಾಗಿದೆ, ಅಥವಾ ನಮ್ಮ ತಾಲೂಕಿಗೆ ಯಾವ ರೀತಿ ಕೆಲಸ ಆಗ್ಬೇಕಾಗಿದೆ ಅಂತ ಹೇಳಿದ್ರೆ ಆ ಯುವಕರಿಗೆ ಅತಿ ಹೆಚ್ಚಿನ ಜವಾಬ್ದಾರಿ ಆ ಒಂದು ಕ್ಷೇತ್ರದಲ್ಲಿ, ಆ ಒಂದು ಗ್ರಾಮ ಪಂಚಾಯತಿಯಲ್ಲಿ, ಆ ಒಂದು ಗ್ರಾಮದಲ್ಲಿ ನಮ್ಮ ಯುವಕರಿಗೆ ಜವಾಬ್ದಾರಿ ಅತಿ ಹೆಚ್ಚಿರುತ್ತದೆ. ಆ ನಿಟ್ಟಿನಲ್ಲಿ ಕೇವಲ ನಾವು ಸೇರ್ಪಡೆ ಆಗಿದ್ದೀವಿ ಅನ್ನೋದ್ರಿಂದ ನಮ್ಮ ಊರು ಇಂಪ್ರೂವ್ ಆಗಬೇಕು, ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಇಂಪ್ರೂವ್ ಆಗಬೇಕು. ಅದರ ಜೊತೆಯಲ್ಲಿ ಸಾಮಾಜಿಕ ನ್ಯಾಯವನ್ನ ಕೊಟ್ಟು ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಕಾಣಿ ನಾವೆಲ್ಲರ ಜೊತೆಯಲ್ಲಿ ಸಹಬಾಳ್ವೆಯಿಂದ ಬಾಳಿ ಮುಂದಿನ 2023ಕ್ಕೆ
ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರನ್ನ ಮತ್ತೊಂದು ಬಾರಿ ಮುಖ್ಯಮಂತ್ರಿ ಮಾಡಿ ಈ ಕ್ಷೇತ್ರ ಈ ರಾಜ್ಯದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ನಿರ್ವಹಿಸುತ್ತದೆ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. సర్కారు వచ్చినప్పటి నుంచి యాభైకి పనులు చేసేదానికి దుడ్లు ఇచ్చేయలేదు. ఏమంటే మరీ బీజేపీ వాళ్ళు సుళ్ళు, నేను అది చేస్తాను, ఇది చేస్తాను, అది చేస్తాను, ఇది చేస్తాను, ఈ డేట్ చేయలేదు కదా, 1వ తారీఖు, 2వ తారీఖు, 3వ తారీఖు, 4వ తారీఖు అట్లా ఖాళీ అబద్ధం చెప్పేది. 50 మేము తీసేసినాం, పనిచేసినాం, 50 దుడ్లు విడుదల అయ్యలేదు. కానీ మన జేకే కృష్ణారెడ్డి వాళ్ళు ఎలాంటి ఇబ్బంది వాళ్ళు జ్ఞాపకం చేయాలా, ఈ తాలూకులో వాళ్ళు వచ్చి ఇప్పుడు 13 ఏళ్ళు అయింది. ఎన్ని ఏళ్ళు? 13 ఏళ్ళు. మేము కృష్ణారెడ్డి ఉన్నప్పుడు 800 రోడ్లు చూపెట్టి అప్పుడు 4-5 ఇంకా ఒక ఏడాది వచ్చి ఈ తాలూకులో జనాల్ని చేపెట్టేవాడు. ఎలాంటి వాళ్ళు మేము మర్చిపోకూడదు, ఈ తాలూకున అదే కాపాడుకొని వచ్చి పేద సాధువుని అందరినీ కానీ ఎవరిని కానీ జాతి పేరు లేకుండా జనాల్ని కష్టం సుఖంగా చూసేది. ఇప్పుడు మీరు షేరింగ్ ఒక కిలో దీంట్లో పడిపోతే మీ ఇంటికి వచ్చి మీ ఇంటికి పక్కన పెట్టుకుంటారు. వేరే వాళ్ళ దగ్గర పోతే కాంపౌండ్లో చూసుకోవాలి కదా, కాంపౌండ్లో అవుతుంది, కాంపౌండ్ ఉండాలి. కానీ వాళ్ళ ఉద్దేశం లేదు. మీరు ఇప్పుడు షేరింగ్ ఏమంటే ఇప్పుడు మా టౌన్లో అభివృద్ధి లేదంటారు. ఎవరు ఇవి వ్యాపారి వీళ్ళ సర్వంగా తీసుకొని గుడ్లు వసూలు చేసి టౌన్ ఇంప్రూవ్మెంట్ చేయలేరు. సర్కార్ నుంచి వచ్చే గుడ్లు అందరూ పంచుతారు. కానీ ఇప్పుడు సర్వంలో కొన్ని చేస్తాను బదులు నేను పేర్లు చెప్పేది రాజశాస్త్రంలో ఎవరు సంఘాలు ఉంటారో వాళ్ళ గుడ్లు కనెక్ట్ చేయాలి, అవును మనలో ఇవి పని చేయాలి. కానీ వాళ్ళకి ఆ ఉద్దేశం లేదు. సర్కారు నుంచి దుడ్లు వస్తాయి, ఆ దుడ్లని క్యాస్ట్ వాళ్ళు రండి వాళ్ళందరికీ సమానంగా పోషిస్తారు. కనీసం ఇంకోటి లేకుండా పేదలు పోతారు, ఉన్ని లేకుండా ఏమో వాళ్ళు దేవుడు ఇచ్చిన మనం దేవుడు ఇచ్చినాడని ఆ వాళ్ళ ఇంటికి పడిపోయి ఇంకోటికో మొన్న కోవిడ్ వచ్చా ఎవరికో పేపర్లు ఉన్నాయి 10,000 రూపాయలు ఇంకా వాళ్ళ ఇంటి నీళ్ళు పడిపోయారు, వాటి 50 లక్షలు ఆ సహాయం చేస్తారు. అట్లా మన నాయకుల్ని ఈ తాలూకుని మరొకసారి రెండోసారి కలిసినారు, మూడోసారి కూడాను యువకులు చేరినారు. మీరు ఏమి మన 5,000 కల్పించింది, ఈసారి 2,300 సుమారు అంటే 25,000 ఓట్ల మెజారిటీతో గెలిపించాలని నేను ఒకేసారి ఇదే బాధపడి చేస్తే 25,000 ఓట్లు గెలుస్తామని నేను ఛాలెంజ్ చెప్తా ఉన్నాను. ಅವರಿಗೆ ಎಲ್ಲರಿಗೂ ಇಬ್ಬರಿಗೂ ಈ ಒಂದು ಸಭೆಯ ಮುಖಾಂತರ ಒಂದು ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಏನು ಇವತ್ತು ನಮ್ಮ ಕಾರ್ಯಕ್ರಮದ ಮೂಲ ಉದ್ದೇಶ ಯುವ ಜನತಾದಳದ ಸರ್ಪ ಒಂದು ಸೇರ್ಪಡೆ ಆಗ್ತದೆ ನಮ್ಮೊಟ್ಟಿಗೆ ಅಂತೇಳಿ. ಈ ಯುವ ಜನತಾದಳ ಸರ್ಪರಿಗೆ ನಾವೆಲ್ಲರೂ ಅಭಿನಂದನೆಗಳು ಸಲ್ಲಿಸ್ತಾ ಇದ್ರೆ ನಿಮ್ಮ ಮನೆಯಲ್ಲಿರೋರೆಲ್ಲರೂ ನಿಮ್ಗೆ ಶಾಪಿಂಗ್ ಆಗ್ತಾ ಇರ್ತಾರೆ. ఉద్దేశ ఏంటంటే ఈ పిల్లోళ్ళు మా మాట ఊర్లో ఎన్నుకున్న ఈవెంట్లు చేసింది JDS పోయి ಸೇರ್ತಾರಂತ ಇಲ್ಲರೂ ಓವರ್ ಒಟ್ಟಿಗೆ ఉంటారు, ವೇದಿಕೆ ಐತಿದೆ ಒಂದು ಮಾತುಗಳು ನಿಮ್ಮ ಊರುಗಳಿಗೆ ಚರ್ಚೆ ಆಗ್ತಾ ಇರುತ್ತೆ. ಆದರೆ ಅದಕ್ಕೆಲ್ಲ ನೀವು ಪಕ್ಕಕ್ಕೆ ಬೂದಿ ಇಟ್ಟು ನೀವು ಬಂದಿರೋ ಉದ್ದೇಶ ಒಂದೇ, ನಮ್ಮ ಚಿಂತಾಮಣಿ ತಾಲೂಕು ಪ್ರತಿಯೊಂದು ಹಳ್ಳಿಯಿಂದನೂ ಮುಂಗಾನಹಳ್ಳಿ ಹೋಗಿಂದ ಬಂದಿರ್ಬೋದು, ಚಿಂತಾಮಣಿ ನಗರದ ವಿವಿಧ ಭಾಗಗಳಿಂದ ಬಂದಿರ್ಬೋದು. ನಿಮ್ಮ ಉದ್ದೇಶ ಒಂದೇ, ಒಳ್ಳೆ ನಾಯಕನ ಆಯ್ಕೆ ಮಾಡಿ ನಾವು ವಿಧಾನಸಭೆಗೆ ಕಳಿಸ್ಬೇಕು. ಹಳ್ಳಿಗಳೊಳಗೆ ಹೇಳ್ತಾರೆ ಇವತ್ತಿಂದ ಅಂದ್ರೆ ನಮ್ಮ ಜಮೀನು ನಮ್ಮ ದಾರಿಗೆ ಹೋಗ್ತದೆ ಅಡ್ಡ ಆಗ್ತದೆ, ದೊಡ್ಡವ್ರೆ ఉన్నప్ప సౌందర్య మాట్లాడుకొస్తామప్ప, రేపు మాట్లాడుకొస్తామప్ప, వాళ్ళేమో మన బాగా వస్తాము. అట్లా పని మీకు ఏమి లేదు. మీరు వచ్చే ఉద్దేశం ఏమంటే మీ ఫ్రెండ్స్ ఉంటారు కదా ఊరులో, మీరు ఊరు వాళ్ళు అనుకోండి వాళ్ళ ఊరు మా ఊరు ఊరు పెడితే జగన్ గెలుచుకుంటారా అంటే వాళ్ళు ఇప్పుడు ఏడాది మాట్లాడుతుంటారు ಶೈಲಿಗೆ ಹೆಚ್ಚಿಗಪ್ಪ ಅಂತ మీరు ಏನು చేసే పర్లేదు. మీరు ಹೋಗ್ರೆ ಮತ್ತೆ 100 ಜನರ ಶಕ್ತಿ ನಿಮ್ಮ ಒಬ್ಬರು ನೀವೇನು ಬಂದಿದ್ರಿ ಯುವ ಶಕ್ತಿಗಳು ಒಬ್ಬರಿಂದ 100 ಮತ ಹಾಕುವಂತ ಶಕ್ತಿ ನಿಮ್ಮಲ್ಲಿದೆ. ಜೆ.ಕೆ. ಕೃಷ್ಣಾರೆಡ್ಡಿನ ನೀವು ಏನು ಮುಂದಕ್ಕೆ ಮಾಡಬೇಕು ಅದನ್ನ ನೀವು ಅವ್ರ ದೌರ್ಜನ್ಯಗಳು ಮಾಡ್ತಾನೆ ಹೋಗಿ ನಿರಂತರವಾಗಿ ನಿಮ್ಮ ಹಳ್ಳಿಗಳೊಳಗೆ ನಿಮ್ಮ ಗ್ರಾಮಗಳೊಳಗೆ ಯೋಚನೆ ಮಾಡಬೇಡಿ. ನಿಮ್ಮ ಮತ ಬಂದ ದಿವಸ ನೀವು ಮತ ಕೊಟ್ಟು ಉತ್ತರ ಕೊಟ್ರೆ ಯಾರು ಎಲ್ಲಿ ಕೊಡಿಸ್ಬೇಕಂತ ಹೇಳಿ ನಿಮ್ಮ ಒಂದು ಮನದೊಳಗೆ ಒಂದು ಸಲ ಯೋಚನೆ ಮಾಡಿಬಿಟ್ರೆ ಯಾರು ಎತ್ತಕ್ಕೂ ಹೋಗಕ್ಕಾಗಲ್ಲ. ನಾಯಕರಾಗಿ ಇರ್ತಾರೆ, ಏನೋ ಮತದಾರ ಇರ್ತಾರೆ. ನಮ್ಮಿಂದಲೇ ಜೆ.ಕೆ. ಕೃಷ್ಣಾರೆಡ್ಡಿ ಅಂತಾರೆ, ಜೆ.ಕೆ. ಕೃಷ್ಣಾರೆಡ್ಡಿ ಹೇಳ್ತಾರೆ.
ಆದ್ರೆ ಕೆಲವರು ಹೇಳ್ತಾರೆ ನಾನಿದ್ರೇನೆ ಇವ್ರು ಅಂತ ಹೇಳ್ತಾರೆ. ಅದಲ್ಲ. ಯಾರಿಂದ ಜಗಕೃಷ್ಣ ರೆಡ್ಡಿ? ಮತದಾರರು ನೀವಿದ್ರೆ ಮಾತ್ರ ನಾವೆಲ್ಲ ಕೂತ್ಕೊಂಡಿದ್ದೀವಿ ಅಂದ್ರೆ ನೀವೇನು ಯೋಚನೆ ಮಾಡ್ಬೇಕಾಗಿಲ್ಲ. ನಾಳೆ ನೀವು ನಮ್ಗೆಲ್ಲ ವಯಸ್ಸಾಗ್ತಾ ಬರ್ತಾ ಇರುತ್ತೆ, ನೀವೇ ಹೇಳಿ ಬಂದು ಕೂತ್ಕೊಳ್ಳೋದಾಳೆ, ನಾವೆಲ್ಲ ಹಿಂದೆ ಕೊಟ್ಟಾಗ್ತೀವಿ. ಅಂತ ಒಂದು ಸಂದರ್ಭವನ್ನು, ಅಂತ ಒಂದು ವಾತಾವರಣವನ್ನು ಚಿಂತಾಮಣಿಗೆ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ತಂದಿಟ್ಟಿದ್ದಾರೆ. ಈ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ನೀವು ನಿಮ್ಮನ್ನ ಈ ಆಡಿಸೋದು ಜಾಸ್ತಿ ಒಟ್ಟಿಗೆ ಮೇಲೆ ಒಡೆ ಮಾತಾಡಿರ್ಬೋದು ಪೂರ್ವ ಸುತ್ತಮ ಒಳ್ಳೆ ಬಾವುಟ ಕಟ್ಟಕ್ಕೆ ನೀವು ಇಪ್ಪತ್ತು ಕಾಪಿ ಇರುತ್ತೆ, ಅದಕ್ಕೆ ಬಾವುಟ ಕಟ್ಕೊಂಡು ಈ ಸೇರ್ಪಡೆ ಬಹಳ ವಿಶೇಷವಾಗಿರ್ಬೇಕು ಅಂತ ಹೇಳಿ ಇವತ್ತು ಯಾವ ರೀತಿ ಆ ಯುವಕರ ಚಿಂತನೆ ಇತ್ತು, ಆಲೋಚನೆಗಳಿತ್ತು ಅಂತ ಹೇಳಿ ನನಗಾದ್ರೂ ಬಹಳ ಸಂತೋಷ ಆಯ್ತು. ಇವತ್ತು KMK ಟ್ರಸ್ಟ್ ನಿಂದ ಇವತ್ತು ಮತ್ತು ಮಾಜಿ ಶಾಸಕರ ಒಂದು ಬಣದಿಂದ ಇವರು ಅಪಾರ ಬೆಂಬಲ. ಅಂದ್ರೆ ಇವತ್ತು KMK ಟ್ರಸ್ಟ್ ಇಂದ ಶ್ರೀನಾಥ್ ಅವರು ಮತ್ತು ಮಹೇಶ್ ಅವರು, ನವೀನ್ ಅವರು, ರಾಹುಲ್ ಅವರು, ಗಂಗಾಧರ್ ಅವರು, ಲೋಕೇಶ್ ಅವರು, ಮೂರ್ತಿ ಅವರು, ಅಭಿಷೇಕ್ ಅವರು, ಇವರ ಅಪಾರ ಬೆಂಬಲಿಗರು ಇವತ್ತು ನಮ್ಮ JDS ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಇವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಅದರ ಜೊತೆಗೆ ಇವತ್ತು ಮಾಜಿ ಶಾಸಕರ ಒಂದು ಬಣದಿಂದ ಇವತ್ತು ಚೇತನ್ ರೆಡ್ಡಿ ಅವರು, ಭಾರ್ಗವ್ ರೆಡ್ಡಿ ಅವರು, ಚೌಡ್ ರೆಡ್ಡಿ ಅವರು, ನರಸಿಂಹಮೂರ್ತಿ ಅವರು, ನಮ್ಮ ಮೂರ್ತಿ JC ಮೂರ್ತಿ ಅವರು, ನರೇಶ್ ಅವರು, ಮುನಿರಾಜ್ ಅವರು, ದಿಲೀಪ್ ಅವರು, ಇವರು ಕೂಡ ಇವರ ಒಂದು ಸಮ್ಮುಖದಲ್ಲಿ ಅಪಾರ ಬೆಂಬಲಿಗರು ಇವತ್ತು JDS ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಅವ್ರಿಗೂ ಕೂಡ ಇವತ್ತು ಹೃತ್ಪೂರ್ವಕ ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ನೀವು ಈ ಕ್ಷಣದಿಂದ ನೀವು ಬೇರೆ ನಾವು ಬೇರೆ ಅಲ್ಲ, ನೀವು ನಮ್ಮವರು, ನೀವು JDS ನ ಒಬ್ಬ ಸದಸ್ಯರಾಗಿ ಆ JDS ನ ಕುಟುಂಬದವರಾಗಿ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಇಡೀ ಪಕ್ಷ ಎಲ್ಲ ಮುಖಂಡರು ಕೂಡ ನಿಮ್ಮನ್ನ ಸ್ವೀಕರಿಸಿದ್ದೇವೆ. ನೀವು ಈ ಕ್ಷಣದಿಂದ JDS ಕುಟುಂಬದ ಸದಸ್ಯರು ಅಂತ ನಾವೆಲ್ಲರೂ ಕೂಡ ನಿಮ್ಮನ್ನ ಭಾವಿಸ್ತೇವೆ. ನನಗೆ ಈ ಸೇರ್ಪಡೆ ಹೇಗಿರಬೇಕು ಅನ್ನುವಂಥದ್ದನ್ನ ನಿಜವಾಗ್ಲೂ ಕೂಡ ನಾವು ಸೇರ್ಪಡೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಶಾಲು ಹಾಕ್ತೀವಿ, ಹಾರ ಹಾಕ್ತೀವಿ, ಆದ್ರೆ ನಾವು ಸೇರ್ಪಡೆ ಮಾಡ್ಕೊಳ್ತೀವಿ. ಆದ್ರೆ ಇವತ್ತು ನಮ್ಮ ಶ್ರೀನಾಥ್ ಅವರು, ನಮ್ಮ ಚೇತನ್ ಅವರು, ಭಾರ್ಗವ್ ಅವರು, ನಮ್ಮ ಮೂರ್ತಿ JCB ಅವರು, ಇವರು ಬಹಳ ನಮ್ಮ ಮಂಜಣ್ಣವರ ಜೊತೆ ಬಂದು ಬಹಳ ವಿಶೇಷವಾಗಿ ನನಗೆ ಈ ಸೇರ್ಪಡೆ ಯಾವ ತರ ಇರಬೇಕು ಅನ್ನೋದನ್ನ ಯಾವ ರೀತಿ ಹೇಳಿದ್ರು ಅಂತ ಹೇಳಿದ್ರೆ, ಒಬ್ಬರು ಸೇರ್ಪಡೆ ಆದ್ರೆ ಅವರಿಗೆ ಒಂದು ಗಿಡ ಕೊಡುವ ಮೂಲಕ ನಾವು ಸೇರ್ಪಡೆ ಮಾಡಬೇಕು ಅಂತ ಹೇಳಿ ನನ್ನಂತೂ ಬಹಳ ಆಶ್ಚರ್ಯ ಆಗಿದೆ. ಬಹಳ ಒಂಥರ ಇದು ಒಂದು ವಿಭಿನ್ನವಾಗಿದೆ. ಈ ರೀತಿ ಒಂದು ಸೇರ್ಪಡೆ ಮಾಡಬೇಕು, ಪ್ರತಿಯೊಬ್ಬರಿಗೂ ಕೂಡ ಒಂದು ಗಿಡವನ್ನು ಕೊಟ್ಟು ನಾವು ಸೇರ್ಪಡೆಯನ್ನು ಮಾಡಿಕೊಂಡಾಗ ಬಹುಶಃ ನಾವು ಪರಿಸರವನ್ನ ಉಳಿಸುವಂತದಕ್ಕೆ ಹೆಚ್ಚು. ಅಂದ್ರೆ ನಾನು ಯಾವ ರೀತಿ ಯೋಚನೆ ಮಾಡಿದೆ ಅಂತ ಹೇಳಿದ್ರೆ, ಆ ಯುವಕರಿಗೆ ಆ ಒಂದು ಚೈತನ್ಯ ಆಲೋಚನೆ ಇದೆಯಲ್ಲ, ನಿಜವಾಗ್ಲೂ ಕೂಡ ನಾವು ಯಾರು ಕೂಡ ಮರೆಯಕ್ಕಾಗಲಿಲ್ಲ. ಒಳ್ಳೆ ಬೆಳವಣಿಗೆ. ಇವತ್ತು ಯುವಕರ ಆ ಚಿಂತನೆಗಳು ಆ ರೀತಿ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಅಂತ ಯುವಕರು ಇವತ್ತು ನಮ್ಮ ಪಕ್ಷಕ್ಕೆ ಬಂದಿರತಕ್ಕಂಥದ್ದು ನನಗಾದ್ರೂ ಇವತ್ತು ನಮ್ಮ ಪಕ್ಷದಲ್ಲಿ ಎಲ್ಲರಿಗೂ ಕೂಡ ಇವತ್ತು ಎಷ್ಟು ಸಂತಸ ತಂದಿದೆ ಅಂತ ಹೇಳಿದ್ರೆ, ಆ ಗಿಡ ನೋಡುವ ಮೂಲಕ ಇವತ್ತು ಪಕ್ಷಕ್ಕೆ ಸೇರ್ಪಡೆ ಅನ್ನುವಂಥದ್ದು, ಆ ಯುವಕರ ಮೈಂಡ್, ಅವರ ಮನಸ್ಸು ಹೇಗಿದೆ ಅನ್ನುವಂಥದ್ದನ್ನ ನಾವು ಇದರಲ್ಲಿ ಅಳತೆ ಮಾಡುದು. ಅಂತ ಒಂದು ಒಳ್ಳೆ ಮನಸ್ಸಿಟ್ಕೊಂಡು ಇವತ್ತು ಸೇರ್ಪಡೆ ಆಗಿದ್ದಾರೆ. ನಾನು ನನ್ನ ಜೀವನ ಪೂರ್ತಿ ನಿಮಗೆ ಋಣಿಯಾಗಿರ್ತೇನೆ, ಅಭಾರಿಯಾಗಿರ್ತೇನೆ. ಕೋರ್ ಕಮಿಟಿ ನಾನು ಮೊನ್ನೆ ರಾತ್ರಿ 10 ಗಂಟೆ ಸಮಯದಲ್ಲಿ ನನಗೆ ಯಾರೋ ವಾಟ್ಸ್ಆಪ್ ಕಳಿಸಿದ್ರು. ಆ ವಾಟ್ಸ್ಆಪ್ ಅಲ್ಲಿ ಕೋರ್ ಕಮಿಟಿಯಲ್ಲಿ ನಿಮ್ಮನ್ನ ಸದಸ್ಯರನ್ನಾಗಿ ಮಾಡಿದ್ದಾರೆ. ನಾನೇನು ಕೇಳಿರ್ಲಿಲ್ಲ, ಆದ್ರೆ ನಾಯಕತ್ವ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟೋ ಜನ ಇದ್ದಾರೆ ಇಡೀ ಕರ್ನಾಟಕದಲ್ಲಿ ನಮ್ಮ ಪಕ್ಷದಲ್ಲಿ. ಆದ್ರೆ ಆ ನಾಯಕತ್ವಕ್ಕೆ ನಿಷ್ಠೆ, ಪಕ್ಷಕ್ಕೆ ನಿಷ್ಠೆ ಆಗಿರ್ತಕ್ಕಂಥ ಮತ್ತು ಕ್ಷೇತ್ರದಲ್ಲಿ ಒಂದು ಸಂಘಟನಾ ಚತುರರಾಗಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಒಂದು ಏನೋ ಒಂದು ಭರವಸೆಯನ್ನು ನನ್ನ ಮೇಲೆ ಇಟ್ಟು ಅವರ ಕೋರ್ ಕಮಿಟಿಯಲ್ಲಿ ಒಂದು ಸಭೆಯನ್ನ ಕರೆದಾಗ ನನಗೆ ಬಹಳ ಸಂತೋಷ ಆಯಿತು. ಆ ಸಮಿತಿಯಲ್ಲಿ ಕೂತು ಅನೇಕ ವಿಚಾರಗಳನ್ನ ಸುಮಾರು 2 ಗಂಟೆಗಳ ಕಾಲ ಸುದೀರ್ಘವಾಗಿ ನಾವು ಚರ್ಚೆಗಳನ್ನು ಮಾಡಿದ್ವಿ. ಮುಂದೆ ಯಾವ ರೀತಿ ನಡೆಸಬೇಕು ಏನು ಅನ್ನುವಂಥದ್ದು ಕುಮಾರಣ್ಣವರು ಕೂಡ ಕೆಲವು ಸಲಹೆಗಳನ್ನು ಕೊಟ್ಟರು ನನಗೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಕೋವಿಡ್ 19 ಏನು
ಇದರಿಂದ ಮುಂದಿನ ದಿನಗಳಲ್ಲಿ ಈ ಚುನಾವಣೆಗಳಂದ್ರೆ ಮಾಸ್ ಮೀಟಿಂಗ್ಸ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನಾವು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗೆ ಹೆಚ್ಚು ಒತ್ತು ಕೊಡಬೇಕಾಗಿರೋದ್ರಿಂದ ನೀವು ಸೋಷಿಯಲ್ ಮೀಡಿಯಾಗೆ ಹೆಚ್ಚು ಒತ್ತು ಕೊಡಬೇಕು. ನಿಮ್ಮಲ್ಲಿ ಪರಿಣಿತರನ್ನ ಒಂದು ಟೀಮ್ ಮಾಡಿ ಅನ್ನುವಂಥದ್ದನ್ನ ಹೇಳಿ ನಾನು ನಿಜವಾಗ್ಲೂ ಕೂಡ ನಮ್ಮ ಲೋಕೇಶ್ ಅವ್ರನ್ನ ಮತ್ತು ಶ್ರೀನಾಥ್ ಅವ್ರನ್ನ, ಭಾರ್ಗವ್ ಅವ್ರನ್ನ, ಮತ್ತೆ ನಮ್ಮ ಚೇತನ್ ಅವ್ರನ್ನ, ನಮ್ಮ ಜೆ.ಸಿ. ಮೂರ್ತಿ ಅವರನ್ನ, ಇವರನ್ನೆಲ್ಲರನ್ನು ಕೂಡ ಒಂದು ತಂಡವನ್ನ ಇನ್ನೂ ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬಹಳ ಪರಿಣಿತ ಹೊಂದಿರತಕ್ಕಂಥವರನ್ನ ಒಂದು ಟೀಮ್ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಅದಕ್ಕೆ ಒತ್ತು ಕೊಡುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಅದರ ಜೊತೆಗೆ ಕುಮಾರಣ್ಣ ಅವರು 2006ರಲ್ಲಿ ಮುಖ್ಯಮಂತ್ರಿಗಳಾಗಿರ್ತಾರೆ ಅಥವಾ ನಿಮ್ಮ ಮನೆ ಹತ್ರ ಬಂದು ನೀವು ದಯಮಾಡಿ ನೀವು ಏನ್ ಯೋಗ ಮಾಡ್ತೀವಿ, ನೀವು ಏನ್ ಕೇಳಿದ್ರೆ ಕೊಡ್ತೀವಿ, ಆದ್ರೆ ನೀವು ಜೆ.ಕೆ. ಕೃಷ್ಣಾರೆಡ್ಡಿ ಅವರ ಏನೋ ಕೆಲಸ ಹೋದ್ರೆ ನಾವು ಈ ತರ ಬಲವಂತವಾಗಿ ನಿಮ್ಗೆ ಚಾಲು ಆಗ್ಬಿಟ್ಟು ಅಂತ ಹೇಳಿ ಅಂತ ಹೇಳಿಸ್ತಾರೆ ನಿಮ್ಮ ಕೈಲಿ. ದಯಮಾಡಿ, ಯಾಕಂದ್ರೆ ಬಲವಂತ ಮಾಡಿರ್ತಕ್ಕಂಥದ್ದಲ್ಲ, ಬಹಳ ಇಚ್ಛಾಶಕ್ತಿಯಿಂದ ಖುಷಿಯಿಂದ ನಾವೆಲ್ಲರೂ ಕೂಡ ಬಂದು ಇವತ್ತು ಸೇರ್ಪಡೆ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ನನಗೆ ಬಹಳ ಸಂತಸ ಆಗ್ತಾ ಇದೆ. ಇವತ್ತು ಕುಮಾರಸ್ವಾಮಿ